ದಟ್ ಈಸ್ ದ ಮಾಲ್ ಆಫ್ ಕೋಲಾರ. ಆಮೇಲೆ ತೋರಿಸ್ತೀನಿ ಕ್ಲಾರಿಟಿಯಾಗಿ ನಿಮ್ಗೆ. ಅಲ್ಲಪ್ಪ ಸ್ವಾಮಿ, ಲವ್ ಸಮಸ್ಯೆನೇ ಬೇಡ ಸ್ವಾಮಿ. ದಿಸ್ ಈಸ್ ದ ರೈಟ್ ಪ್ಲೇಸ್ ಟು ಲೀವ್ ಹ್ಯಾಪಿ. ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ದಿ ಬ್ರ್ಯಾಂಡ್ ನ್ಯೂ ವ್ಲಾಗ್ ಗೈಸ್. ಈ ವ್ಲಾಗ್ನ ನಾನು ತೋಟದ ಹತ್ರ ಬಂದು ರೀಚ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು, ಸೊ ಅದಕ್ಕೆ ಲೇಟ್ ಆಗುತ್ತೆ ವೀಡಿಯೋ ಮಾಡೋದು ಅಂತ ಇಲ್ಲಿಗೆ ಬಂದು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫೈನಲಿ ತೋಟದ ಹತ್ರ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ನಮ್ಮ ಕೋಲಾರದಲ್ಲಿ ಹೊಸದಾಗಿ ಒಂದು ಮಾಲ್ ಆಗ್ತಾ ಇದೆಯಲ್ಲ, ಮಾಲ್ ಆಫ್ ಕೋಲಾರ ಅಂತ. ಆ ಮಾಲ್ನ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ ಐತೆ. ಸೊ 30% ಕಂಪ್ಲೀಟ್ ಆಗಿದೆ. ಮೇ ಬಿ ಇನ್ನೊಂದು 2 ತಿಂಗಳು 3 ತಿಂಗಳಲ್ಲಿ ಓಪನ್ ಆಗಿಬಿಡುತ್ತೆ. ತೋರಿಸ್ತೀನಿ ಯಾವ ಥರ ಇದೆ ಅಂತ. ವೆಯ್ಟ್ ಮಾಡ್ತಾಯಿರಿ. ಏನು ಹೂವುಗಳು ನೋಡಿ ಎಷ್ಟು ಚೆನ್ನಾಗಿದೆ. ಇಟ್ಸ್ ಲುಕ್ಕಿಂಗ್ ವೆರಿ ನೈಸ್ ಗೈಸ್. ಆ್ಯಂಡ್ ಅಲ್ಲೊಂದೈತೆ, ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಹೂಗಳೈತೆ ಗೈಸ್. ಪೋರ್ಟ್ರೇಟ್ ಫ್ರಂಟ್ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ದಯವಿಟ್ಟು. ಗುಡ್ ಮಾರ್ನಿಂಗ್ ಮಚ್ಚ. ಹೌ ಆರ್ ಯು ಏಯ್ ಬಾರ ಇಲ್ಲಿ. ಹೌ ಆರ್ ಯು ಏ ಬ್ರೋ ಪಾಪ. ಗುಡ್ ಮಾರ್ನಿಂಗ್. ಹೌ ಆರ್ ಯು ಬ್ರೋ? ವೈ ಯು ಹೌ ಆರ್ ಯು? ಡೋಂಟ್ ವಾಟ್ ಡೋಂಟ್? ಇಂಗ್ಲಿಷ್ ನೋ ಬೈ. ಇಂಗ್ಲಿಷ್ ನೋ. ಗುಡ್ ಮಾರ್ನಿಂಗ್. ಸೇಮ್ ಟು ಥ್ಯಾಂಕ್ ಯು ಅಂತ ಹೇಳ್ಬೇಕು ನೀನು. ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು ಅಲ್ಲ, ಸೇಮ್ ಟು ಯು. ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳು. ವೆರಿ ಗುಡ್ ಮಾರ್ನಿಂಗ್. ಹಾಂ ಬಂದೆ ಏನು ಕೆಲಸ? ಔಷಧ ಹೋಗಿದ್ದೀವಿ, ಎಲ್ಲ ಕಿಲ್ತಾವ್ರೆ. ಹಾಂ, ಈ ಕಡೆ ನಾವು ಬಂದಿದ್ದೀವಲ್ಲ. ಹಗ್ಗು ಮಾಡಿ ಬ್ರೋ. ಗೈಸ್ ನಿಮ್ಗೊಂದು ಹೇಳ್ಬೇಕು ಏನಂದರೆ, ನಾವು ಡೈಲಿ ಶೇಕ್ ಹ್ಯಾಂಡ್ ಕೊಟ್ಟು ಡೈಲಿ ಹಗ್ಗು ಮಾಡ್ತೀವಿ ಅಲ್ವಾ? ಪಕ್ಕ ಮಾಡೇ ಮಾಡ್ತೀವಿ. ಒಂದಿನ ಯಾವಾಗೂ ಇಲ್ಲ ಮಾಡೇ ಮಾಡ್ತೀವಲ್ಲ. ಮಾಡಿ ಬನ್ನಿ. ನೀನು ಮಾಡ್ತೀಯನಾ? ನಾನು ಬೇಡ ಸ್ವಾಮಿ. ನೀನು ಮಾಡಿಲ್ಲ, ನನಗೆ ಹಗ್ಗು ಕೊಟ್ಟಿಲ್ಲ ನೆನೆ. ನೀನು ಕೊಟ್ಟಿದ್ದೀನಿ, ಇವಾಗ ಕೊಡು. ಹಾಂ, ಅದೇನದು? ಏನು ಅದು ಅಲ್ಲಿರೋವೇನವು? ಎಲ್ಲಿ? ಇಲ್ಲ ಐತಲ್ಲ ಇವೆ, ಏನದು? ಮಚಾನು ಅಲ್ಲ, ಸಮಾಧಿಗಳು ಅಲ್ಲ. ನಾನು ಒಂದು ಹೇಳ್ತೀನಿ ಬನ್ರಿ ನಿಮಗೆ. ಗೈಸ್, ಲೈಫಲ್ಲಿ ಸುಮಾರು ಕಮಿಟ್ಮೆಂಟ್ಸು, ಟೆನ್ಷನ್ಸು, ಕಷ್ಟಪಡಬೇಕು. ಆಮೇಲೆ ನಮ್ಮ ಕಷ್ಟನ ತೀರಿಸ್ಕೋಬೇಕಂದ್ರೆ ಕಷ್ಟಪಡಲೇಬೇಕು. ಸೊ ಸುಮಾರು ಟೆನ್ಷನ್ಸ್ ಇರುತ್ತೆ. ಅದು ಕಟ್ಟಬೇಕು, EMI ಕಟ್ಟಬೇಕು, ಇದು ಕಟ್ಟಬೇಕು ಅಂತ. ಸೊ ಲೈಫಲ್ಲಿ ನಾವು ಹ್ಯಾಪಿಯಾಗಿ ಯಾವಾಗಿರೋದಂದರೆ, ಸೊ ದಿಸ್ ಈಸ್ ದ ರೈಟ್ ಪ್ಲೇಸ್ ಟು ಲೀವ್ ಹ್ಯಾಪಿ. ಸೊ ಆ ಥರ ಅನಿಸುತ್ತಲ್ಲ ಲೈಫ್ನ ಒಂದು ಸರಿ ನಾವು ನೆನಪು ಮಾಡಿಕೊಂಡ್ರೆ, ನಮಗಿರೋ ಕಮಿಟ್ಮೆಂಟ್ಸ್ಗೆ, ಟೆನ್ಷನ್ಸ್ಗೆ ಇಲ್ಲಿ ಆರಾಮಾಗಿ ಇರ್ಬೋದು. ಯಾರ ಕಾಟನೂ ಇರಲ್ಲ, ಆರಾಮಾಗಿ ಹಿಂಗೆ ಬಂದುಬಿಟ್ರೆ ಅದು ಟೆನ್ಷನ್ ಅವಾಗ ಹಂಗೆ ಆಗೋಗ್ಬೇಕು ಅಂತ ನಮ್ಮ ಲೈಫ್ಗೆ. ನನಗೆ ಹೇಳಬೇಕಾಗಿತ್ತು ಸ್ವಲ್ಪ. ಸೊ ನೀವೇನು ಅಂದ್ಕೊಳ್ತೀರೋ ಗೊತ್ತಿಲ್ಲ, ಬಟ್ ಇರೋ ಫ್ಯಾಕ್ಟ್ ಹೇಳಿದ್ದು. ಸೊ ನೀವೇನು ಹೇಳ್ತೀರಾ? ಕರೆಕ್ಟ್. ಟೆನ್ಷನ್ ಎಲ್ಲ ತಗೊಂಡು ಬೇಡ, ಟೆನ್ಷನ್ ತಗೊಂಡ್ರೆ ಚೆನ್ನಾಗಿರ್ತದೆ ಅಂತ ಇದೆ ಅನ್ನೋದು. ನಾವು ಎಲ್ಲಿ ನಮಗೂ ವಿಶಾಲವಾಗಿರ್ತದೆ ಅಂದರೆ ಅವ್ರು ಸಾಯೋವಾಗ ಇರೋದು ವಿಶಾಲವಾಗಿ. ಮನೆದಾಗ ಇರಲ್ಲ, ಎಲ್ಲಿ ಹೋದ್ರೂ ಇರಲ್ಲ. ಬೇಕು. ಇಲ್ಲಾಂದರೆ ಊಟ ಹಾಕೋಕ್ಕೂ ಒಂದಕ್ಕೋಸ್ಕರ ಆದರೂ ಕಷ್ಟಪಡಬೇಕು. ಕಷ್ಟ ಬೀಳ್ಬೇಕು ನಾವು. ಅದರಿಂದ ಅವಾಗ ಕಷ್ಟ ನಮ್ಗೆ ಅನುಭವಿಸ್ತಾ ಇರ್ತೀವಿ ನಾವು. ಸರಿ, ಹೋಗ್ಬಿಟ್ಟು ಬನ್ನಿ. ಬಾಯ್. ಬಾಯ್ ಗೈಸ್. ಅಲ್ಲಿದೆ ನೋಡಿ, ದಟ್ ಈಸ್ ದ ಮಾಲ್ ಆಫ್ ಕೋಲಾರ. ಆಮೇಲೆ ತೋರಿಸ್ತೀನಿ ಕ್ಲಾರಿಟಿಯಾಗಿ ನಿಮ್ಗೆ. ಅಲ್ಲ ಗೈಸ್, ಟೀ ಎಲ್ಲ 20 ಜನ 30 ಜನ ಟೀ ಕೊಟ್ಟವ್ರೆ, ಆಡ್ತವ್ರೆ ನೋಡಿ. ಆ ಕಡೆ ಎಲ್ಲ ಕೊಟ್ಟವ್ರೆ. ನಮ್ಮ ಫ್ರೆಂಡ್ಸ್ ಇಲ್ಲವನೇ. ಮುಖ್ಯ ಇಲ್ಲಿ ಬಾರೋ ನೋಡಿ, ನಮ್ಮ ಫ್ರೆಂಡ್ ಇಲ್ಲವನೇ. ಮೊಬ್ಬಾಗೇನು ಕಾಣಿಸಲ್ಲ ನೋಡಿ. ಏನೋ ಮಾತಾಡು. ಇನ್ನೊಂದು ತೋಟಕ್ಕೆ ಹೋಗ್ಬೇಕು ಗೈಸ್. ಇಲ್ಲ ನೋಡಿ, ಈ ಕಡೆ ಎಲ್ಲ ಐತೆ ನೋಡಿ. ಈ ತೋಟ ಖಾಲಿ ಮಾಡ್ಕೊಂಡು ಇನ್ನೊಂದು ತೋಟಕ್ಕೆ ಹೋಗ್ಬೇಕು. ನಮ್ಮ ಬೆಸ್ಟ್ ಫ್ರೆಂಡು, ನಾವು ಒಬ್ರು ಬಿಟ್ಟು ಎಲ್ಲಿಗೂ ಹೋಗಲ್ಲ. ನಾವು ಒಂದೇ ಜೊತೆಗಿರೋದು. ಇಲ್ಲಿ ನಮ್ಮ ಮೊದಲೇ ಅವನೇ ಇಲ್ಲಿ ಕುತ್ಕೊಂಡು ಕೊತ್ತಂಬರಿ ಸೊಪ್ಪು ಕಿಲ್ತವ್ರೆ. ಕಿತ್ಕೊಂಡು ಮನೆಗೆ ಹೋಗೋಣ ಅಂತ ನಾವು ವೀಡಿಯೋ ಮಾಡ್ತಾ ಇದೀವಿ ಕುತ್ಕೊಂಡು. ವಯಸ್ಸಿನಿಂದ ನಾವು ಒಂದೇ ಜೊತೆಗಿರೋದು. ನಾವು ಹಿಂಗೆ ಇರಬೇಕು ಅಂತ ಲೈಫ್ ಲಾಂಗು ನಾನು ಇಷ್ಟಪಡ್ತಾ ಇದ್ದೀನಿ.
ಇವಾಗ ಗೈಸ್ ಅದೇ ನೋಡಿ ಮಾಲ್ ಆಫ್ ಕೋಲಾರ್ ಆಲ್ಮೋಸ್ಟ್ ರೆಡಿ ಆದಂಗೆ ಐತೆ. ಇನ್ನು 2-3 ತಿಂಗಳಲ್ಲಿ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಸೊ ಓಪನಿಂಗ್ ಡೇಯಲ್ಲಿ ಬರಬೇಕಂತ ಅಂದ್ಕೊಂಡಿದ್ದೀನಿ. ಬಂದು ನಿಮಗೆ ವ್ಲಾಗ್ ತೋರಿಸ್ತೀನಿ. ಸೊ ಯಾರಾದರೂ ಕೋಲಾರ ನೋಡ್ತಾ ಇದ್ದರೆ ಅದೇ ನೋಡಿ, ನನಗೆ ತುಂಬ ಖುಷಿ ಆಗ್ತಾಯಿದೆ ಮಾಲ್ ಆಗ್ತಾ ಇರೋದಕ್ಕೆ. ಯಾಕಂದರೆ ನಾವು ಎಲ್ಲಿ ಮಾಲ್ಗೆ ಹೋಗಿಲ್ಲ, ಸೊ ಅದಕ್ಕೆ ನೋಡೋಣ ಯಾವ ಥರ ಇರುತ್ತೆ ಅಂತ. ಅಂದರೆ ಇಲ್ಲಿ ಮಾಡಿದ್ರು, ಅದು ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಸೊ ಅದು ಹಂಗೆ ಮಾಡ್ತಾರ ಅಂತ ನೋಡಬೇಕು. ಗೈಸ್ ಇವಾಗ ನಮ್ಮ ಅಶೋಕ್ ಅವರು ತಮಿಳಲ್ಲಿ ಮಾತಾಡ್ತಾರೆ, ಹಾಗೆ ನಮ್ಮ ಮುರಳಿ ಅವರು ಕೂಡ ಮಾತಾಡ್ತಾರೆ. ಬನ್ನಿ ಬ್ರೋ. ಬರಲ್ಲ, ಏನೋ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಬನ್ನಿ ಇಲ್ಲಿ ಏನಾದರೂ ಮಾತಾಡಿ. ಸಬ್ಸ್ಕ್ರೈಬ್ ಮಾಡಿ ಅಂತ ತಮಿಳಲ್ಲಿ ಹೇಳಿ. ಅವಾಗ ಮಾತಾಡಿದ್ರಲ್ಲ, ಯಾವ ಸ್ವಲ್ಪ ಬರುತ್ತೆ. ಏನಪ್ಪನ್ರ ಅಂದ್ರೆ ಏನು ಮಾಡ್ತಿದ್ಯಾ ಅಂತ ನೀನು ಮಾತಾಡು. ನಮ್ಮ ಅಶೋಕ್ ಚೆನ್ನಾಗಿ ಮಾತಾಡ್ತಾನೆ ನೋಡಿ. ಅಷ್ಟೊಂದು ಬರೋಲ್ಲ ಗೈಸ್ ನಮಗೆ. ನಮಗೂ ಸ್ವಲ್ಪ ಬರುತ್ತೆ ಅಷ್ಟೇ. ಸ್ವಲ್ಪ ಹೊತ್ತು ಇವಾಗ ತಮಿಳಲ್ಲಿ ಕಾಮಿಡಿ ಮಾಡ್ಕೊಂಡ್ವಿ ಅಲ್ವಾ, ಮಾತಾಡ್ಕೊಂಡು ಅಲ್ಲಿಂದ ಬಂದ್ರೆ ಈ ಕಡೆ ಕಾಮಿಡಿ ಮಾಡೋಣ ಅಂತ ಬಂದಿದ್ವಿ. ಅದಕ್ಕೆ ಆ ಕಡೆ ಎಲ್ಲ ತೋರಿಸ್ತಾ ಇದೀವಿ. ಮಾಲ್ ಎಲ್ಲ ಓಪನಿಂಗ್ ಬರ್ಬೇಕಂತ ನಾವು ಇನ್ನ ಇವಾಗ ಬಂದಿಲ್ಲ, ಅದಕ್ಕೆ ಬರ್ಬೇಕಂತ ನಾವು ಎಲ್ಲ ಪ್ಲಾನ್ ಮಾಡ್ಕೊಂಡು ಬರ್ತೀವಿ ಗೈಸ್. ಸಾಪಾಡು ಆಯ್ತು ಎಲ್ಲ ಸುಳ್ಳು ಎಪ್ಪಡಿ சொல்லிட்டப்பா ನಾವು நமக்கு வருது சாப்பிடல சாப்பாடுனாக்கோ 1 மணி ஆகுது. ನಾಷ್ಟನೇ ಹಲೋ ಟೈಮ್ಗೆ ಬರಿಲ್ಲ ಇನ್ನೂ ಬರಿಲ್ಲ. ಹಾಂ ಆಯ್ತು ಸಾಪಾಡು ನಮಗೂ ಬರಲ್ಲ ಗೈಸ್. ಸ್ವಲ್ಪ ಬರುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ, ಬಟ್ ಮಾತಾಡೋಕೆ ಬರಲ್ಲ. ರಿಪೀಟ್ ಮಾಡಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ. ಸ್ಟೆಪ್ ಹಾಕ ನೀನು ಹಾಕಿದ್ರೆ ಬಳಕಬೇಡ ಸಿರಿಕು ಹಿಂಗೆ ಕರೆಕ್ಟಾಗಿ ಇವಾಗ ಟೈಮ್ 12:05. ಸೊ ಇವಾಗ ತಿಂತಾ ಇದ್ದೀವಿ ನಾಷ್ಟ. ಬೆಳಗ್ಗೆ 5 ಗಂಟೆಗೆ ಬಂದಿರೋದು. ನೋಡಿ ಹಿಂಗಿರುತ್ತೆ ಕೂಲಿ ಮಾಡೋರ ಪರಿಸ್ಥಿತಿ ಅಲ್ಲ. ಬೆಳೆಸ್ಬೇಕು ನೀವೇ. ಬೆಳೆಸ್ರಿ. ಏನು ಮಾಡೋದು ನಿಮ್ಮ ಕೈದಲ್ಲಿ ಐತೆ. ನೋಡಿ ತಿಂತಾ ಇದ್ದೇನೆ. ಏನಮ್ಮಕ್ಕೆ ಅದು ಕೇಳದಪ್ಪ, ಚಿಕ್ಕ ಮಕ್ಕಳು ಓದ್ಕೊಳ್ಳಿ ಅಂತ. ಅವಾಗನಿಂದ ಇವಾಗ ನೋಡಿ ಬಾಧೆ ಬೀಳದ ಆರಾಮಾಗಿ ಓದ್ಕೊಳ್ಳಿ ಫಸ್ಟ್. ಏನ ಯಾವಾಗ್ಲೂ ಟ್ರೈ ಹೇಳ ಕಣ್ಣ ಮುಚ್ಚ ಕಾಡೆ ಬಿಟ್ಟೆ ಡೈರ್ ಹಾಕ್ಬಿಟ್ಟು ನಮ್ಮ ಹುಡುಗ ಲವರ್ ಜೊತೆ ಬ್ಯುಸಿ ಆಗಿದ್ದಾನೆ. ನಾವು ಕಾಮಿಡಿದ ಖುಷಿ ಆಗಿದ್ವಿ. ನಾನು ಆ ಸ್ಟೋರಿಗೆ ಹೋಗ ನಾನು ಕಣ್ಕೊಂಡ್ಬೇಡ ಅಂತ ಹೇಳಿದ್ದೆ ಅಷ್ಟೇ. ಮತ್ತೆ ಬ್ರೋ ನೀವು ಸಿಂಗಲ್ಲ? ಸಿಂಗಲ್ ಅಣ್ಣ ನೀವ? ನೀನು ಸಿಂಗಲ್ಲ? ಮತ್ತೆ ಯಾರು? ಇದು ಅದೇ ಫ್ರೆಂಡಾ? ಹೌದಾ? ಗರ್ಲ್ ಫ್ರೆಂಡ್ ಅಲ್ಲ? ಅಲ್ಲಪ್ಪ ಸ್ವಾಮಿ, ಲವ್ ಸವಾಸನೆ ಬೇಡ ಸ್ವಾಮಿ. ಸಿಂಗಲ್ ನೀನು? ಸಿಂಗಲ್. ನೀನಾ? ನಾನು ಮಿಂಗಲ್ಲಪ್ಪ. ಸಿಂಗಲ್ ಲವರ್ ಇದ್ದಾಳ? ಯೂಟ್ಯೂಬ್ ಚಾನಲ್ ಐತಿ, ಆದ್ರೂ ಬಿಟ್ಟೋದ್ಲು. ಬ್ಲಾಗ್ ಮಾಡ್ತಾನೆ. ಅದಕ್ಕೆ ಯಾವ ಲವ್ ಸವಾಸ ಬೇಡ. ಇವಾಗ ಲವರ್ ಇಲ್ಲ? ಇಲ್ಲ, ಯಾರು ಇಲ್ಲಪ್ಪ. ಅದಕ್ಕೆ ಸುಮ್ಮನೆ ಇರೋದು. ಇಲ್ಲಾಂದ್ರೆ ಏನೋ ಒಂದು ಆಗೋದು. ಓಕೆ ಆಯ್ತು. ಗೈಸ್ ಇವಾಗ ಕ್ಲೋಸ್ ಅಪ್ ಅಲ್ಲಿ ನೋಡಿ ಮಾಲ್ ಆಫ್ ಕೋಲಾರ್ ಹೇಗಾಗಿದೆ ಅಂತ. ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ ಐತೆ. ಸೊ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಇನ್ನೂ ಕ್ಲೋಸ್ ಅಪ್ ಅಲ್ಲಿ ಆ ಕಡೆ ಬರ್ತೀವಿ, ತೋರಿಸ್ತೀನಿ ನೋಡಿ. ಇನ್ನೊಂದ್ಸರಿ ನೋಡ್ಕೊಂಡ್ಬಿಡಿ.
ಗೈಸ್ ಫೈನಲಿ ಕೆಲಸದಿಂದ ಮನೆಗೆ ವಾಪಸ್ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಮತ್ತೆ ಸ್ನಾನ ಮಾಡಿ ಈ ಬ್ಲಾಗ್ನ ಎಂಡ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ನೋಡಿದ್ರಲ್ಲ ನೀವು ಮಾಲ್ ಆಫ್ ಕೋಲಾರ ಎಷ್ಟುವರೆಗೂ ಬಂದಿದ್ದೀನಿ ಅಂತ. ಸೊ ನಾನಂತೂ ಸಖತ್ತಾಗಿ ಎಕ್ಸೈಟ್ ಆಗಿದ್ದೀನಿ. ಐ ಆಮ್ ಸೋ ವೈಟಿಂಗ್ ಫಾರ್. ಸೊ ಯಾಕಂದರೆ ನಾನು ಇದುವರೆಗೂ ಒಂದು ಮಾಲ್ ಒಳಗಡೆ ಹೋಗಿಲ್ಲ, ಒಂದು ಮಾಲು ನೋಡಿಲ್ಲ. ಸೊ ಅದಕ್ಕಾಗಿ ನಾನಂತೂ ಸಖತ್ ವೆಯ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ ಕಂಪ್ಲೀಟ್ ಆಗಿದೆ. ಸೊ ಅದು ಓಪನ್ ಆಗಿದ್ದ ದಿನ ಕೂಡ ಹೋಗೋಣ ಅಲ್ಲಿಗೆ, ಹಾಗೆ ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ. ಸೊ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಮತ್ತೆ ಹೊಸ ವ್ಲಾಗ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ ಆ್ಯಂಡ್ ಬಾಯ್ ಬಾಯ್.